ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ನಾನು ಒಂದು 3 kg ಮಾವಿನಕಾಯಿನ ತೊಳೆದು ಒರೆಸಿ ಮಾರ್ನಿಂಗೆ ಕಟ್ ಮಾಡಿ ಒಂದು ಹಾಫ್ ಡೇ ಬಿಸಿಲಲ್ಲಿಟ್ಟಿದ್ದೆ. ಅದು ಲೈಟಾಗಿ ವೆಟ್ಟೆಲ್ಲ ಹೋಗಬೇಕು. ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಮೆಂತ್ಯ, ಸಾಸಿವೆ ಎರಡನ್ನೂ ಫ್ರೈ ಮಾಡಿ ಇಟ್ಕೋಬೇಕು. ಸಪ್ರೇಟ್ ಬೇಕಾದ್ರೆ ಫ್ರೈ ಮಾಡ್ಬೋದು, ನಾನು ಒಟ್ಟಿಗೆ ಫ್ರೈ ಮಾಡಿದ್ದು ಎತ್ತಿಟ್ಕೊಳ್ತೀನಿ. ಅದು ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬಂದಾದಮೇಲೆ ಸಪ್ರೇಟ್ ಒಂದು ಪ್ಲೇಟಿಗೆ ಎತ್ತಿಟ್ಟು ಅದೇ ಬಾಣಲಿಗೆ ಒಂದು ಅರ್ಧ kg ಆಗೋಷ್ಟು ಉಪ್ಪು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒದ್ದೆ ಇದ್ದರೆ ಬೇಗ ಹಾಳಾಗುತ್ತೆ ಅಂತೇಳಿ. ಇದು ಗಟ್ಟಿ ಇಂಗುವ ಅದು ತೊಗೊಂಡಿದ್ದೀನಿ. ಅದೇ ಬಾಣಲಿಗೆ ಇದು ಎಳ್ಳೆಣ್ಣೆ ಮತ್ತು ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಅದು ಒಗ್ಗರಣೆಗೋಸ್ಕರ ಸಾಸಿವೆ, ಅದಾದಮೇಲೆ ಪೆಪ್ಪರ್, ಅದಾದಮೇಲೆ ಒಣಗಿರೋ ಮೆಣಸಿನ್ಕಾಯಿ, ಆಮೇಲೆ ಪುಡಿ ಮಾಡಿ ಇಟ್ಕೊಂಡಂಥ ಇಂಗುವ, ಇಷ್ಟನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಎತ್ತಿ ಚೆನ್ನಾಗಿ ಆರಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಆರಕ್ಕೆ ಬಿಡಬೇಕು. ಇದು ಕಲರ್ಗೋಸ್ಕರ ಕಾಶ್ಮೀರಿ ಮುಳ್ಗ. ಇದು ಸಾಸಿವೆ ಮತ್ತು ಮೆಂತ್ಯನ ಪೌಡ್ರ್ ಮಾಡಿ ಎತ್ತಿಟ್ಕೊಂಡೆ. ಆಮೇಲೆ ಅದೇ ಮಿಕ್ಸಿಗೆ ಉಪ್ಪನ್ನು ಕೂಡ ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ಒಂದೊಂದು ಲೇಯರ್ ಮಾವಿನಕಾಯಿ ಹಾಕಿ ಒಂದೊಂದು ಲೇಯರ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಉಪ್ಪು ಮೇಲೆ ಕೆಳಗೆ ಆಗುತ್ತೆ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಮಿಕ್ಸ್ ಮಾಡಬೇಕು. ಉಪ್ಪು ನೋಡಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಬೇಕಾದ್ರೆ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಮಾಡಿಟ್ಕೊಂಡಂಥ ಒಗ್ಗರಣೆ ಅದು ಆರಿದ ಮೇಲೆ ಮಿಕ್ಸ್ ಮಾಡಬೇಕು. ಬಿಸಿ ಇದ್ದರೆ ಒಂಥರ ಬೆಂದಂಗಾಗಿ ಹಾಳಾಗುತ್ತೆ. ಚೆನ್ನಾಗಿ ಆರಿದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಂದು 2 ದಿನ ಕ್ಯಾಪ್ ಓಪನ್ ಮಾಡಿ ಸುಮ್ಮನೆ ಡ್ರೈ ಆಗಿ ಬಿಟ್ಟರೆ 1 yearವರೆಗೆ ಹಾಳಾಗಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ.